ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಮಾರಿ ಸರಿ ಇಲ್ಲ ಸರಿಪಡಿಸಲಿ ಅನ್ನೋ ಮಟ್ಟಿಗೆ ನಾವು ಬೆಳೆದ್ಬಿಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಇವತ್ತು ಪರಮಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಕೊಳ್ತೇನೆ ಸಾರ್ವಜನಿಕರು. ಒಂದು ಬಾರಿ ಪರಮಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳೋದು, ಯಾರೋ ಒಬ್ಬರು ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಗ್ತೀವಿ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಹೇಳಿದೆ, ಏಕೆಂದ್ರೆ ಅವರು ಆ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂತ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮಪೂಜ್ಯರಿಗೆ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂದವರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥ ಎಲ್ಲೂ ನೀವು ಹೇಳಬಾರದು ಅಂತಕ್ಕಂಥ ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ ತಪ್ಪುಗಳನ್ನು ಮಾಡಿದ್ರೆ ಅಂತಬಹುದು. ಆಗ ನಾನು ಸ್ವಾಮೀಜಿಯವರ ಹತ್ರ ಹೋಗಿ ನಾನು ಗೊತ್ತೇ ನೀವು ನನ್ನ ಪರವಾಗಿ ಇರ್ತೀರೋ ಇಲ್ವೋ ಅಂತ ಕೇಳೋದು. ನಾನು ಅದು ಸ್ವಾರ್ಥ ಆಯ್ತು. ಪರಮಪೂಜ್ಯರು ಅವರ ಒಂದು ನಡವಳಿಕೆಯನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನಾವು ಯಾರು ಅವತ್ತು ದುರುಪಯೋಗ ಪಡಿಸ್ಕೋಬಾರ್ದು. ನಾನು ಕೊನೆಗೆ ಸ್ವಾಮೀಜಿಯವರ ಮನಸ್ಸಿಗೆ ಅದು ನೋವಾಗಿದ್ದು ದೇವೇಗೌಡರು ಮಾತು ಹೇಳಿದ್ರು, ನನಗೆ ಪರಮಪೂಜ್ಯರ ಬಗ್ಗೆ ನೀವು ಮಾತನಾಡಬಾರದಾಗಿತ್ತು. ಅವರ ವ್ಯಕ್ತಿತ್ವ ನನಗೆ ಗೊತ್ತಿದೆ. ನನಗೆ ಅವರಿವತ್ತು ಯಾವ ಒಂದು ರೀತಿಯ ವಿದ್ಯೆಯನ್ನು ಕಲಿತಿದ್ದಾರೆ, ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಾದಂತಹ ಮುಂದಾಲೋಚನೆಗಳು, ಅವರಲ್ಲಿರ್ತಕ್ಕಂಥ ಯಾವ ಒಂದು ಮುಂದಿನ ಪೀಳಿಗೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಜ್ಞಾನ ಏನಿದೆ, ನಾವು ಯಾರೋ ಒಂದು ಸರಿಸಂಡೆ ಆಗ್ಲಿಕ್ಕೆ ಆಗೋದಿಲ್ಲ. ಅವರ ಮನಸ್ಸಿಗೆ ನೋಡ್ಕೊಡಬಾರದು ಅಂತಕ್ಕಂಥದ್ದು ಮಾತು ದೇವೇಗೌಡ ಹೇಳಿದ್ರು ನಮ್ಮ ತಂದೆ. ನಾನು ಒಂದು ಬಾರಿ ಮಂಡ್ಯ ಸಭೆಯಲ್ಲಿ ಕ್ಷಮೆ ಕೇಳಿದೆ, ಬುದ್ಧಿಯವರೇ ನಾನು ಏನಾದರೂ ಒಂದು ಹೇಳಿದ ಮಾತಿಗೆ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ. ನನಗೆ ನಮ್ಮ ಸ್ವಾಮೀಜಿಯವರ ಬಗ್ಗೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಯಾರು ನಮ್ಮ ಸ್ವಾಮೀಜಿಯವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಬೆರಳು ತೋರಿಸ್ತಕ್ಕಂಥದ್ದು ಆಗಬಾರದು ಅನ್ನೋದು ಅಷ್ಟೇ ನನ್ನಲ್ಲಿರ್ತಕ್ಕಂಥ ಒಂದು ಸ್ವಾಮೀಜಿಯವರ ಬಗ್ಗೆ ಗೌರವ ಇಟ್ಕೊಂಡಿರ್ತೇನೆ. ಅದರಿಂದ ಇಲ್ಲಿ ನಾನು ರಮೇಶ್ ಹೇಳಿದ್ರು, ಸ್ವಾಮೀಜಿಯವರಿಗೆ ನೀವು ಆದಿತ್ಯ ಹೋಗ್ತಾ ಇದ್ದೀರಿ ಇದ್ರ ಅರ್ಥ ಏನು? ಎಲ್ಲಾದ್ರೂ ಉಂಟಾ? ದಯವಿಟ್ಟು ಅದು ಯಾವ ದೃಷ್ಟಿಯಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದು ಈ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂತಿದೆ. ಪರಮಪೂಜ್ಯರ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಶ್ರೀರಂಗಪಟ್ಟಣದಲ್ಲೇನು ಇವತ್ತು ಉತ್ತಮವಾದ ರೀತಿಯ ಕಟ್ಟಡಕ್ಕೆ ಒಂದು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೆ ಒಂದು ಉತ್ತಮವಾದಂತ ಪರಿಸರದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಪರಮಪೂಜ್ಯರು ಇವತ್ತಿನ ದಿನ ಲೋಕಾರ್ಪಣೆ ಮಾಡಿದ್ದಾರೆ. ನಾನು ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು, ನಿಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಅವರಿಗೆ ನಿರಾಸೆ ತರಬೇಡಿ. ಜೀವನದಲ್ಲಿ ಏನಾದರೂ ನೀವು ಕಡಿಮೆ ಆಗ್ತಾ ಬಂದಾಗ ಅಯ್ಯೋ ನಾನು ಮುಂದಿನ ಜೀವನ ಯಾಕಪ್ಪ ಅಂತ ಹೇಳಿ ಯಾವುದೇ ರೀತಿಯ ಅಚಾತುರ್ಯಗಳನ್ನು ಮಾಡ್ಕೋಬೇಡಿ. ಭಗವಂತ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಶಕ್ತಿ ಕೊಟ್ಟಿರ್ತಾರೆ, ಆ ಶಕ್ತಿ ಬಳಕೆ ಮಾಡಬೇಕು. ನಾನು ಹೇಳ್ಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ನಾನು ಸಹ ಓದಬೇಕಾದ್ರೆ ನಾನು ಮನೆ ಬೆಂಕಲ್ಲಿ ಕೂರ್ತಾ ಇದ್ದವ ಅಂತ ದೊಡ್ಡ ಮಟ್ಟದಲ್ಲಿ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದ್ದವನಲ್ಲ. ಆದ್ರೆ ಸಮಾಜ ಮುಂದಿನ ದಿನಗಳಲ್ಲಿ ನಾನು ಬೆಳಿಬೇಕಾದ್ರೆ ಇಲ್ಲಿ ನಡೆಯತಕ್ಕಂಥ ಸಮಾಜದ ಆಗು ಹೋಗುಗಳನ್ನು ನೋಡಿ ನಾನು ಬದುಕುವ ದಾರಿಯಲ್ಲಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಮ್ಮ ಮಕ್ಕಳಿಗೂ ಹೇಳ್ತೀನಿ, ಶಿಕ್ಷಣದಲ್ಲಿ ಸ್ವಲ್ಪ ನಾನು ಹಿಂದೆ ಹೋಗುತ್ತೆ ಅಂತ ಹೇಳಿ ನಿರಾಸೆಯಿಂದ ನಿಮ್ಮ ತಂದೆ ತಾಯಿಗಳ ಜೀವನದಲ್ಲಿ ಏನ್ ಬಗ್ಗೆ ಪ್ರೀತಿ ಇಟ್ಟಿರ್ತಾರೆ ಅವರಿಗೆ ನೋಡ್ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಿಗೆ ನಾನು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತಕ್ಕಂಥದ್ದು.